ಜಾತಿ ಗಣತಿ ಹಳೆ ಸರ್ವೆಗೆ ಬಿತ್ತು ಎಳ್ಳು ನೀರು. ಮತ್ತೆ ಸರ್ವೆ ಆದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ ಆಗಬಹುದು? ಸಿಎಂ ಸೀಟಿನ ಸನಿಹಕ್ಕೆ ಬರ್ತಾ ಇದ್ದಾರಾ ಡಿಸಿಎಂ ಡಿಕೆಶಿ ಅವರು ಅಂತಹ ದೊಡ್ಡ ಪ್ರಶ್ನೆ ಇಲ್ಲಿದೆ. ಯಾಕೆ ಅಂತಂದ್ರೆ ಮರು ಸರ್ವೆ ಆಗ್ಬೇಕು ಅಂತ ಹೇಳಿನೇ ಡಿಕೆಶಿ ಅವರು ಈ ಹಿಂದೆನೆ ಪ್ರಸ್ತಾಪ ಮಾಡಿದ್ರು. ಕುರ್ಚಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ತಿದ್ದಾರಾ ಡಿಸಿಎಂ ಅವರು? ಇನ್ನು ಸಿಎಂ ಬದಲಾವಣೆ ಕಾಂಗ್ರೆಸ್ಗೆ ಕಷ್ಟ ಯಾಕೆ ಎನ್ನುವಂತಹ ದೊಡ್ಡ ಪ್ರಶ್ನೆ. ನೋಡಿ, ಜಾತಿ ಗಣತಿ ಹಳೆ ಸರ್ವೆಗೆ ಬಿತ್ತು ಎಳ್ಳು ನೀರು ಅನ್ನೋ ಹಾಗೆ 10 ವರ್ಷದ ಹಳೆ ಜಾತಿ ಗಣತಿ ಏನಿತ್ತು ಅದ್ರ ಕತೆ ಅಷ್ಟೇ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಯಾಕೆ ಅಂತಂದ್ರೆ ಮತ್ತೆ ಸರ್ವೆ ಆದ್ರೆ ಇಲ್ಲಿ ಯಾರಿಗ್ ಲಾಭ ಆಗಬಹುದು, ಜೊತೆಗೆ ಯಾರಿಗೆ ನಷ್ಟ ಆಗಬಹುದು? ಸಿಎಂ ಸೀಟಿನ ಸನಿಹಕ್ಕೆ ಅಂದ್ರೆ ಹತ್ರ ಆಗ್ತಿದ್ದಾರಾ ಡಿಸಿಎಂ ಅವರು? ಹೌದು, ಇದು ಖಂಡಿತವಾಗಿಯೂ ಡಿಸಿಎಂ ಅವರ ಕನಸಾಗಿತ್ತು, ಸಿಎಂ ಸೀಟ್ ಮೇಲೆ ಕೂರ್ಬೇಕು ಅನ್ನುವಂಥದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸಿಎಂ ಏನ್ ಮಾಡ್ತಾರೆ? ಅವರ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಇರುವಂತದ್ದು. ಯಾಕೆ ಅಂತಂದ್ರೆ ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ, ಹೈಕಮಾಂಡ್ ಇಂದನೂ ಸೂಚನೆ ಬಂದಿದೆ, ಮರು ಸರ್ವೆ ಆಗ್ಬೇಕು, ಜಾತಿ ಗಣಿತ ಸಮೀಕ್ಷೆ ಮರು ಸರ್ವೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ನಿಂದ ಆದೇಶ ಕೂಡ ಬಂದಿರುವಂತದ್ದು. ಆದ್ರೆ ಇದು ಕಷ್ಟ ಆಗತ್ತೆ, ಕಷ್ಟ ಆಗೋದಿಕ್ಕೆ ಒಂದಷ್ಟು ಕಾರಣಗಳು ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಇದೆಲ್ಲ ಮರು ಸರ್ವೆ ಆದ್ರೆ ಇಫ್ ಇನ್ ಕೇಸ್ ಆದ್ರೆ ಯಾರಿಗೆ ಲಾಭ ಆಗಬಹುದು, ಜೊತೆಗೆ ಯಾರಿಗೆ ನಷ್ಟ ಆಗಬಹುದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಏನ್ ಮಾಡ್ತಾರೆ? ಇನ್ನು ಸಿಎಂ ಪಟ್ಟಕ್ಕೆ ಡಿಕೆಶಿ ಸನಿಹ ಆಗ್ತಿದ್ದಾರಾ? ಯಾಕೆ ಅಂತಂದ್ರೆ ಈ ಹಿಂದೆನೆ ಡಿಸಿಎಂ ಅವರು ಹೇಳಿದ್ರು ಮರು ಸಮೀಕ್ಷೆ ಆಗ್ಬೇಕು, 10 ವರ್ಷದ ಹಳೆ ಜಾತಿ ಗಣತಿ ಏನಿತ್ತು ಅದು ಸರಿಯಾಗಿ ಸರ್ವೆ ಆಗ್ಲಿಲ್ಲ ಅಂತ ಹೇಳಿ. ಹಾಗಾಗಿ ಜಾತಿ ಗಣತಿಗೆ ಬ್ರೇಕ್ ಹಾಕಿಸಿದ್ದಾರೆ ಡಿಕೆಶಿ ಅವರು. ಡಿಕೆಶಿ ಪವರ್ಫುಲ್ ಅನ್ನೋದು ಸಾಬೀತಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಡಿಕೆಶಿ ಅವರು ಏನ್ ಹೇಳಿದ್ರು ಅದೇ ಆಗ್ತಾ ಇದೆ ಇದೀಗ. ಒಕ್ಕಲಿಗರ ಟಾಪ್ ನಾಯಕರಾಗಿ ಡಿಕೆಶಿ ಅವರು ಹೊರಹೊಮ್ತಾ ಇದ್ದಾರೆ. ಲಿಂಗಾಯತರಿಂದಲೂ ಡಿಕೆಶಿ ಪರ ಒಲವು ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ, ಜಾತಿ ಗಣತಿ ವಿಚಾರದಲ್ಲಿ. ಸಮುದಾಯದ ರಕ್ಷಣೆಗೆ ಬದ್ಧ ಎಂಬ ನಿಲುವು ಸಿಗ್ತಾ ಇದೆ. ಹಾಗಾದ್ರೆ ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದಾರಾ ಡಿಕೆಶಿ ಅವರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಡಿಸಿಎಂ ಅವರು ಏನ್ ಹೇಳಿದ್ರು ಆ ಒಂದು ಕೂಗು ಇದೀಗ ನಿಜ ಆಗ್ತಾ ಇದೆ. ಇದೇ ಕಾರಣಕ್ಕೆ ಡಿಕೆಶಿ ಸಿಎಂ ಸೀಟಿಗೆ ಮತ್ತಷ್ಟು ಹತ್ರ ಆಗ್ತಾ ಇದ್ದಾರೆ ಈಗಾಗ್ಲೆ. ಯಾಕೆ ಅಂತಂದ್ರೆ ಈ ಹಿಂದೆನೆ ಡಿಸಿಎಂ ಅವರು ಏನ್ ಹೇಳಿದ್ರು ಅದೇ ಇದೀಗ ಆಗ್ತಾ ಇದೆ. ಜಾತಿ ಗಣತಿಗೆ ಬ್ರೇಕ್ ಹಾಕ್ಸಿದ್ದಾರೆ ಡಿಕೆಶಿ ಅವರು. ಇಲ್ಲಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ರು 10 ವರ್ಷದ ಹಳೆಯ ಜಾತಿ ಗಣತಿ ಏನಿತ್ತು ಇದೇ ಮುಂದುವರಿಬೇಕು ಅಂತ ಹೇಳಿ. ಆದ್ರೆ ಇದಕ್ಕೆ ಡಿಸಿಎಂ ಅವರು ನಿರಾಕರಿಸಿದ್ರು. ಈ ಒಂದು ವಿಚಾರವಾಗಿ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿದ್ರು ಇಲ್ಲ, ಈ ಒಂದು ಸರ್ವೆ ಸರಿ ಇಲ್ಲ, ಇದು ಮರು ಸಮೀಕ್ಷೆ ಆಗ್ಬೇಕು ಜಾತಿ ಗಣತಿ ವಿಚಾರದಲ್ಲಿ ಅಂತ. ಹಾಗಾಗಿ ಇವಾಗ ಡಿಸಿಎಂ ಅವರು ತಮ್ಮ ಸಿಎಂ ಸೀಟ್ಗೆ ಅವರ ಕನಸೇನಿತ್ತು ಅದಕ್ಕೆ ಹತ್ರ ಆಗ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಸಿದ್ದು ಸಿಎಂ ಸೀಟು ಸೇಫ್ ಆಗಿದ್ಯಾ ಇಲ್ವಾ ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ. ಒಂದು ವೇಳೆ ಸಿದ್ದು ಕೆಳಗಿಳಿಸಿದ್ರೆ ಏನಾಗಬಹುದು? ಹೊಸ ಜಾತಿ ಗಣತಿಯಿಂದ ಸಿದ್ದು ಸಿಎಂ ಸೀಟ್ ಏನಿದೆ ಅದು ಸೇಫ್ ಆಗಿದ್ಯಾ? ಯಾಕೆ ಅಂತಂದ್ರೆ ಹೊಸದಾಗಿ ಮರು ಸಮೀಕ್ಷೆ ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಸಿಎಂ ಸೇಫ್ ಆಗಿರ್ತಾರಾ ಅಥವಾ ಯಾವುದೇ ಒಂದು ಕಾರಣದಿಂದ ಅವ್ರಿಗೂ ಬದಲಾವಣೆ ಆಗುತ್ತಾ? ಸಿಎಂ ಅವರ ಬದಲಾವಣೆ ಆಗಬಹುದಾ ಅಂತ. ಜಾತಿ ಗಣತಿ ಮುಗಿಯೋವರೆಗೆ ಸಿಎಂ ಬದಲಾವಣೆ ಕಷ್ಟ ಅನ್ನುವಂಥದ್ದು ಇರುವಂತಹ ವಿಚಾರ. ಸಿಎಂ ಬದಲಾವಣೆಯ ಚರ್ಚೆ ಮುಂದೂಡಿಕೆ ಆಗಿದೆಯಾ? ಹಾಗಾದ್ರೆ ಸದ್ಯಕ್ಕೆ ಬೇಡ, ಈ ಒಂದು ಸಿಎಂ ಬದಲಾವಣೆ ಏನಿತ್ತು ಇದು ಸದ್ಯಕ್ಕೆ ಬೇಡ ಅನ್ನುವಂಥದ್ದು. ನವೆಂಬರ್ ನಲ್ಲಿ ಸಿಎಂ ಕುರ್ಚಿ ಸಿಗುವಂತಹ ವಿಶ್ವಾಸದಲ್ಲಿ ಡಿಕೆಶಿ ಇದ್ದಾರೆ ಈಗ. ಹಾಗಾಗಿ ಇನ್ನೇನು ಹತ್ರ ಬರ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರು ಏನಾದ್ರೂ ಹೇಳಿದ್ರೆ ಏನಾಗುತ್ತೆ ಕರ್ನಾಟಕದಲ್ಲಿ? ಒಂದು ವೇಳೆ ಸಿದ್ದು ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಒಂದು ರೀತಿ ಸಂಕಷ್ಟ ಎದುರಿಸಬೇಕಾಗತ್ತೆ. ಜಾತಿಗಳ ಮರುಗಣತಿ ವರದಿ ಬರುವವರೆಗೂ ಸಿದ್ದು ಸೇಫ್ ಇದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು. ಯಾಕೆ ಅಂತಂದ್ರೆ 10 ವರ್ಷದ ಹಳೆ ಜಾತಿ ಗಣತಿ ಏನಿತ್ತು ಸುಮಾರು ಕೋಟಿಗಟ್ಟಲೆ ಖರ್ಚು ಆಗಿರುವಂತಹ ಹಣ ಅದಕ್ಕೆ ಬಳಕೆ ಆಗಿದೆ ಆ ಒಂದು ಜಾತಿ ಗಣತಿ ಸರ್ವೆಗೆ. ಆದ್ರೆ ಇದೀಗ ಮರು ಸಮೀಕ್ಷೆ ಆಗುತ್ತೆ ಅಂತಂದ್ರೆ ಅದೆಲ್ಲ ನೀರು ಪಾಲು ಅಂತ ಅರ್ಥ.
ಹಾಗಾಗಿ ಮತ್ತೆ ಮರು ಸಮೀಕ್ಷೆ ಆದ್ರೆ ಇಲ್ಲಿ ಡಿಕೆಶಿ ಏನ್ ಹೇಳ್ತಿದ್ದಾರೆ ಮರು ಸಮೀಕ್ಷೆ ಆಗ್ಬೇಕು ಅಂತ ಅದು ನಿಜ ಆಗತ್ತೆ. ಸಿಎಂ ಅವರು ಹಿನ್ನಡೆಯನ್ನ ಅನುಭವಿಸಬಹುದು ಈ ಒಂದು ವಿಚಾರದಲ್ಲಿ. ಹಾಗಾಗಿ ಸಿದ್ದು ಸಿಎಂ ಸೀಟ್ ಇದೀಗ ಸೇಫ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಹೊಸ ಜಾತಿ ಗಣತಿಯಿಂದ ಸಿದ್ದು ಸಿಎಂ ಕುರ್ಚಿ ಏನಿದೆ, ಈ ಒಂದು ಸಿದ್ದು ಸೀಟ್ ಮೇಲೆ ಈಗಾಗಲೇ ಡಿಕೆಶಿ ಕಂಡಿದೆ. ಜೊತೆಗೆ ಅವರ ಕನಸಿದು, ಅವರ ಕನಸಾಗಿದೆ ಇದು ಸಿಎಂ ಅವರ ಸೀಟ್ ಮೇಲೆ ಕೂರ್ಬೇಕು ಅನ್ನಂತ ಹೇಳಿ. ಈ ಹಿಂದೆನೂ ಒಂದಷ್ಟು ಚರ್ಚೆ ಆಗಿತ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗ್ಬೇಕು, ಅಂದ್ರೆ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆ ಆಗಿತ್ತು. ಆದ್ರೆ ಇದೀಗ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರ ಏನ್ ಬಂದಿದೆ, ಈ ಒಂದು ವಿಚಾರದಿಂದ ಸಿಎಂ ಬದಲಾವಣೆ ಚರ್ಚೆ ಏನಿದೆ ಇದು ಸದ್ಯಕ್ಕೆ ಮುಂದೂಡಿಕೆ ಆಗಿದೆಯಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ನವೆಂಬರ್ ನಲ್ಲಿ ಸಿಎಂ ಕುರ್ಚಿ ಸಿಗುವಂತಹ ವಿಶ್ವಾಸದಲ್ಲಿದ್ದಾರೆ ಇದೀಗ ಡಿಸಿಎಂ ಅವರು. ಒಂದು ಕಡೆ ಸಿಎಂಗೆ ಹಿನ್ನಡೆ ಆಗ್ತಾ ಇದೆ, ಅದರ ಜೊತೆಗೆ ಡಿಸಿಎಂ ಅವರು ಮುನ್ನುಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.